ಅಂದ್ಕೊಂಡಿದ್ವಿ, ಕತೆ ಮಾಡ್ಬೇಕಾದ್ರೆ ಅಂದ್ಕೊಂಡಿದ್ದೀವಿ ಚೆನ್ನಾಗಿ ಆಕ್ಷನ್ ಮಾಡ್ತಾರೆ, ಒಳ್ಳೇದು ನಮ್ಮ ಕತೆ ಮೇಲೆ ಕಾನ್ಫಿಡೆಂಟ್ ತುಂಬ ಜನ ಒಪ್ಕೋದು, ತುಂಬ ಟೀಮ್ ಅಂತ ಒಪ್ಕೋದು, ತುಂಬ ಖುಷಿ ಇದೆ. ನಿಮ್ಮ ಪಾತ್ರದ ಬಗ್ಗೆ ಹೇಳಿದ್ರೆ ಅಂದರೆ ತೀರಾ ವಿಭಿನ್ನವಾದ ಒಂದು ಸ್ಟೋರಿ ಲೈನ್ ಇರುವಂಥ ನಿಮ್ಮ ಪಾತ್ರ ಮತ್ತೆ ಡಿಫ್ರೆಂಟ್ ಆಗಿರುವಂಥದ್ದು. ಸೊ ಅಂದ್ಕೊಂಡಿದ್ರೆ ಈ ಥರದೊಂದು ಮ್ಯಾಜಿಕ್ ಮಾಡುತ್ತೆ ಅಂತ? ಇಲ್ಲ, ಅದೇ ನಮ್ಮ ಕತೆ ಕೇಳಬೇಕಾದ್ರೆ ನಾವು ಕ್ಯಾರೆಕ್ಟರ್ ಬಗ್ಗೆ ಯೂಶಲಿ ಕತೆ ಕೇಳಬೇಕಾದ್ರೆ ಕ್ಯಾರೆಕ್ಟರ್ ಫಸ್ಟ್ ಕ್ಯಾರೆಕ್ಟರ್ ಜನ ಇಷ್ಟ ಅದು ಕೇಳಬೇಕಾದ್ರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಎಲ್ಲೋ ಒಂದಿಲ್ಲ ಮಾಡಲೇಬೇಕು. ಸೊ ಕಾಕಿ ಅನ್ನೋದೆಲ್ಲ ಒಂದು ಕಡೆ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಬಟ್ ಏನಾದ್ರು ನೆಕ್ಸ್ಟ್ ಏನಾದ್ರು ಆ ಥರದ ಒಂದು ಪ್ರಯತ್ನಗಳಾಗಿದೆ? ಆ ಥರದ ಸದ್ಯಕ್ಕೆ ಇಲ್ಲ, ನೋಡೋ ಒಳ್ಳೆ ಕತೆ ಇದರದ ಕಂಟಿನ್ಯೂಷನ್ ಏನಾದ್ರು ಪ್ಲ್ಯಾನ್ಸ್ ಇದೆಯಾ? ಇಲ್ಲ, ಅದು ನಮ್ಮ ನಿರ್ಮಾಪಕ ರೆಡ್ಡಿ ಮಾತಾಡೋದು ಸಂಬಂಧ ಏನು ಪ್ಲಾನ್. 25 ದಿನ ಅನ್ನುವಂಥದ್ದು ಖುಷಿ ಇದೆ ಸರ್, ತುಂಬ ಖುಷಿ ಇದೆ. ನನಗೆ ಇಷ್ಟು ದಿನ ಬಗ್ಗೆ ಶ್ರಮ ಆಗಿರ್ಬೋದು, ಡೇ ಒನ್ ಅದಾಗಿ ಶೋಸ್ನ ಸ್ಟಾಪ್ ಮಾಡಿದ್ದೀನಿ, ಎಲ್ಲಕ್ಕೂ ಬಿಡುಗಡೆ ಡೇಸ್ ಕೂಡ ತುಂಬ ಖುಷಿ, ಎಲ್ಲ ದಾಟಿ ಬಂದಿದೆ. ಸೊ ಅದೆಲ್ಲವೂ ಕೂಡ ಸಮಸ್ಯೆ ತಂದೊಟ್ಟಿತ್ತು ಅಂತ ಆರಂಭದಲ್ಲಿ. ಅದನ್ನೆಲ್ಲ ಮೀರಿ 25 ದಿನ ಬರುವಂಥದ್ದು ಇದೆ. ಒಂದು ಕಡೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಆಗೋದೆಲ್ಲ ಒಳ್ಳೇದಕ್ಕೆ. ಸೊ ಅವ್ರ ಹೆಸರನ್ನ ರಿವೀಲ್ ಮಾಡ್ತೀನಿ ಆದಷ್ಟು ಬೇಗ ಅಂತ ಹೇಳ್ತಾ ಇದ್ದಾರೆ. ಯಾರು ಏನು ಮಾಡಿದ್ದು ಅಂತ ಅವ್ರ ಹೆಸರು ಹೇಳೋ ಅಷ್ಟೆಲ್ಲ ಎಲ್ಲ ಟಿಕೆಟ್ಸ್ ಕೂಡ ಹಾಗೂ ಹೇಳೋಲ್ಲ, ನಮ್ಮ ಬಾಯಲ್ಲಿ ಬರೋ ಅಷ್ಟು ಯೋಗ್ಯತೆ ಇಲ್ಲ. ಸಾರಿ ಹೇಳೋದು ಕಾಲ ಸಂದರ್ಭ ನೋಡಿ ಕೊಡ್ತೀವಿ ಅಂತ ಮತ್ತೆ ಕೊಡ್ತೀವಿ ಬಿಡ. ಇಲ್ಲ, ಖುಷಿ ಇದೆ, ಖುಷಿ ಇದೆ. ಚೆನ್ನಾಗಿ ಹೋಗ್ತಾ ಇದೆ ಸಿನಿಮಾ ಬಗ್ಗೆ ಹೇಳ್ಕೊಡ್ತಾರೆ, ಚೆನ್ನಾಗಿ ಹೋಗ್ತಾ ಇದೆ, ಒಳ್ಳೆಯದಾಗಿ. ಸದ್ಯಕ್ಕೆ ಆಗಿರೋ ಪರಿಸ್ಥಿತಿ ನಾನು